ಸರ್ ನಮಸ್ಕಾರ. ನಮ್ಮ ಹೆಸರು ಚೊಕ್ಕನಹಳ್ಳಿ ವೆಂಕಟೇಶ್ ಅಂತೇಳಿ. ನಾವು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು. ನಾವು ಕಾಂಗ್ರೆಸ್ ಅಲ್ಲಿ ಇದ್ವಿ. ನೀವು ಕೇಳಿದ್ರಲ್ಲ ಅವಾಗಲೇ ಹೊಸದಾಗಿ ಬಂದವ್ರು ಮನೆ ಹಾಕ್ತಾರೆ ಅಂತೇಳಿ. 4-5 ವರ್ಷ ಆಯ್ತು, ಇನ್ನು ಯಾವ ಮನೆನೂ ಇಲ್ಲ, ಏನಿಲ್ಲ, ನನಗೇನು ಅಧಿಕಾರ ಕೊಟ್ಟಿಲ್ಲ. ಆದ್ರೆ ನಾವು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಅದು ನಮ್ಗೆ ಸಮಾಧಾನ ಇದೆ. ಅಧಿಕಾರ ಮುಖ್ಯ ಅಲ್ಲ, ಒಂದು ಪಕ್ಷಕ್ಕೋಸ್ಕರ ನಾವು ಸಮಾಧಾನವಾಗಿದ್ದೀವಿ. 100 ಜನ ಎಲ್ಲ ನಮ್ಮ ಜೊತೆಲಿ ಬಂದಿದ್ದಾರೆ, ಕೆಲಸ ಮಾಡ್ತಾ ಇದೀವಿ. ಅದು ನಮ್ಗೆ ಸಮಾಧಾನ ಇದೆ. MLA ಅವ್ರ ಜೊತೆಲಿ ಇದ್ದೀವಿ ಅನ್ನೋದೇ ನಮ್ಗೆ ದೊಡ್ಡ ಸಮಾಧಾನ. ಈ ಮಧ್ಯದಲ್ಲಿ MP ಎಲೆಕ್ಷನ್ ಬಂತು. ಈಗಾಗಲೇ ನಮ್ಮ ಜಯಣ್ಣವ್ರು ಈಗಾಗಲೇ ಎಲ್ಲ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ನಾವು ಅಲೋಕ್ ಅವ್ರಿಗೆ ಕೇಳಿದ್ವಿ, ಅದು ಕೇಳೋದು ಸಹಜ. ರ್ಯಾಲಿ ಮಾಡಿದ್ವಿ, ಮತ್ತೆ ಹೋರಾಟ ಮಾಡಿದ್ವಿ, ಕೊಡ್ಲಿಲ್ಲ ಸೀಟು. ಅದಾದ್ಮೇಲೆ ಸ್ವಲ್ಪ ಬೇಸರ ಆಯ್ತು, ಒಂದು ಪ್ರೊಟೆಸ್ಟು ಮಾಡಿದ್ವಿ. ಅದಾದ ನಂತರ ಎಲ್ಲ ನಮ್ಮ ಶಾಸಕರು ಕರೆದು, ನಮ್ಮ ಹೈಕಮಾಂಡ್ ಎಲ್ಲ ಕರೆದ್ರು, ಮತ್ತೆ ನಮ್ಮ ಉಸ್ತುವಾರಿಗಳೆಲ್ಲ ಬಂದು ನಮ್ಮ ಎಲ್ಲ ಲೀಡರ್ಗಳು ಕೂತ್ಕೊಂಡು ಚರ್ಚೆ ಮಾಡಿ, ಇಲ್ಲ ನಾವು ಮಾಡೋದೇ BJPಗೆ ಮಾಡಬೇಕು, MP ಸುಧಾಕರ್ ಅವರಿಗೆ ನಾವು ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಆಯ್ತು. ಎಲ್ಲರೂ ಯಲಹಂಕ ಕ್ಷೇತ್ರದ ಮುಖಂಡರುಗಳನ್ನ MLA ಅವ್ರು ಕರೆದು, ಯಾರು ಪಕ್ಷ ವಿರೋಧ ಚಟುವಟಿಕೆ ಎಲ್ಲೂ ಮಾಡಬಾರ್ದು, ಅದು ಮುಗಿದೋಗಿದೆ, ಹೈಕಮಾಂಡ್ ಸೀಟ್ ಕೊಟ್ಟಿದೆ, ಕೆಲಸ ಮಾಡಬೇಕು ಅಂತೇಳಿ ಹೇಳಿದ್ರು. ಹೇಳಿದ್ದಾದ್ಮೇಲೆ ನಾವೆಲ್ಲ ಕೆಲಸ ಮಾಡಿದ್ವಿ. ಕೊನೆ ದಿವಸ ಇವತ್ತು ರಾತ್ರಿ, ನಾಳೆ ಬೆಳಗ್ಗೆ ಚುನಾವಣೆ. ರಾತ್ರಿ ನನಗೆ 11:15 ಫೋನ್ ಮಾಡಿದ್ರು. ನಾನು ಅಲ್ಲಿ ದಾಸನಪುರ ಹೋಬಳಿನಲ್ಲಿ, ನಾವು ನಮ್ಮ ರಾಮಮೂರ್ತಿ ಅವರು, ಯಾರು ನಮ್ಮ ರಾಜಣ್ಣ ಎಲ್ಲ ಆ ಕಡೆನೇ ಇದ್ವಿ. ನಾವು ಜಯಣ್ಣವರು ನಾವೆಲ್ಲ ಅಲ್ಲೇ ಇದ್ವಿ. ಕೇಶಮೂರ್ತಿ ಅವರು ಎಲ್ಲರೂ ಇದ್ರು. ನನಗೆ ಫೋನ್ ಮಾಡಿದ್ರು. ಅವ್ರ ಮಾವರು ಬಂದಿದ್ರು ನೋಡೋಕ್ಕೆ, ಆ ಏರಿಯಾದಲ್ಲಿ ಏನೇನು ನಡೀತದೆ ಅಂತೇಳಿ. ಅವ್ರ ಮಾವ ಬಂದಿದ್ರು. ಬಂದು ನೋಡ್ಬಿಟ್ಟು ನಾವು ಮಾಡೋ ಕೆಲಸ ನೋಡಿ, ಏನಪ್ಪ ಯಲಹಂಕದವ್ರು ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮಗಳಿಗೆ ಫೋನ್ ಮಾಡಿದ್ರು. ಅಮ್ಮ, ಇಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಲಹಂಕದ ಕಾರ್ಯಕರ್ತರು ಅಂತೇಳಿ. ಅಲ್ಲಿಂದ ಅವರು ಮಗಳು ಅವ್ರಿಗೆ ಹೇಳಿದ್ದಂಗೆ, ಅವ್ರಿಗೆ ಸುಧಾಕರ್ ಅವರಿಗೆ, ನಾನು ಸುಧಾಕರ್ ಅವ್ರು MLA ಆಗೋಕ್ಕಿಂತ ಮುಂಚೆ ನನ್ನ ಸ್ನೇಹಿತನಾತ್ನು. ನಾನು ಅಯ್ಯಪ್ಪನ ಇಬ್ರು ಸ್ನೇಹಿತರು. ನಾನು ಏನು ಅಧಿಕಾರದಲ್ಲಿ ಇರಲಿಲ್ಲ, ಅಯ್ಯಪ್ಪನು ಏನು ಅಧಿಕಾರದಲ್ಲಿ ಇರಲಿಲ್ಲ. ನಾನಿನ್ನೂ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿರಲಿಲ್ಲ. ವೀರಪ್ಪ ಮೊಯ್ಲಿ ಅವರು ಜೊತೆಲಿ ನಾವಿದ್ವಿ, ಅವ್ರು ಮಿನಿಸ್ಟರ್ ಇದ್ರು. ಅವಾಗ ನಾವಿಬ್ರು ಆತ್ನು ಏನು MP-ನೇ ಇಲ್ಲ, MLA ಇಲ್ಲ, ಏನು ಇರಲಿಲ್ಲ. 2007-8-9 ಸೊ ಅವಾಗ ಅದು ನಾವು ಸ್ನೇಹಿತರು. ಫೋನ್ ಮಾಡಿದ್ರು ರಾತ್ರಿ 11:15 ಗಂಟೆ ರಾತ್ರಿಯಲ್ಲಿ ನನಗೆ ಫೋನ್ ಬಂತು. ಏನಣ್ಣ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಅಣ್ಣ, ಇವನಪ್ಪ ನಿಮ್ಮ ಸೇವೆ ಮಾಡ್ಬೇಕಲ್ಲ, ಪಾರ್ಟಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಾವು ಹೇಳಿದ್ವಿ. ಆಯ್ತು, ಎಲ್ಲೂ ಪಕ್ಷ ವಿರೋಧ ಚಟುವಟಿಕೆ ನಡೆದಿಲ್ಲ. ಎಲ್ಲರೂ ರಾತ್ರೆಲ್ಲ ಕೆಲಸ ಮಾಡಿ ಶಾಸಕರ ಸಮೇತವಾಗಿ ಸೊ ಲೀಡ್ ಕೊಡಬೇಕು ಅಂತ ಹೇಳ್ಬಿಟ್ಟು 85,000 ಓಟು ಲೀಡ್ ಕೊಟ್ರು. ನಮ್ಮ ಕ್ಷೇತ್ರದಿಂದ ಕೊಟ್ವಿ. ಈಗ ಅದಾದ್ಮೇಲೆ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಶಾಸಕರು ಕೆಲಸ ಮಾಡಲಿಲ್ಲ, ಶಾಸಕರು ಬೆಂಬಲಿಗರು ಕೆಲಸ ಮಾಡಲಿಲ್ಲ, MLA ಯಾರು ಕಾರ್ಯಕರ್ತರು ಕೆಲಸ ಮಾಡಿಲ್ಲ ಅಂತೇಳಿ. ಆಯ್ತು, ನೀನೇ ಬಂದು 85,000 ತಗೊಂಡಿದ್ದಿದ್ರೆ, ಅಲ್ಲೆಲ್ಲ ಹಿಂದೆ ಕಡಿಮೆ ಇತ್ತು, ಸುಧಾಕರೇ ಹೋಗಿ 85,000 ತಗೊಂಡ ಅಂತ ಹೇಳ್ಬೋದಾಗಿತ್ತು. ಆದರೆ ಈ ಹಿಂದೆ ಬಚ್ಚೇಗೌಡರು MP ಎಲೆಕ್ಷನ್ ನಿಂತಿದ್ರು. ಅವತ್ತಿನ ದಿವಸನು ಇದೇ ಶಾಸಕರು ಮತ್ತೆ ಕಾರ್ಯಕರ್ತರಿಂದ 75,000 ಓಟು ಲೀಡ್ ಕೊಟ್ಟಿದ್ರು. ಅವತ್ತೇನಿ ಸುಧಾಕರ್ ಅವರು ಇರ್ಲಿಲ್ಲ, ಇದೇ ಕಾರ್ಯಕರ್ತರು, ಇದೇ ಶಾಸಕರು 75,000. ಅವತ್ತು ನಾನಿರ್ಲಿಲ್ಲ. 75,000 ಲೀಡ್ ಕೊಟ್ಟಿದ್ರು. ಯಾರಿಗೆ? ಬಚ್ಚೇಗೌಡರಿಗೆ MP ಎಲೆಕ್ಷನ್ ಅಲ್ಲಿ. ನಿನಗೆ 85,000 ಕೊಟ್ಟವ್ರೆ. ಇನ್ನು 10,000 ಎಕ್ಸ್ಟ್ರಾ ಎಲ್ಲಿ ಬಂತು ಗೊತ್ತಾ? JDS-ನವರು ನಮ್ಮ ಜೊತೆಲಿದ್ರು. JDS-ನ NDA ಭಾಗ ಆಗಿ ಅವರು 10,000 ಓಟು, 10 ಹಾಕಿದ್ರೆ 20 ಹಾಕಿದ್ರೆ ಒಟ್ಟಿನಲ್ಲಿ ಅವರು ನಮ್ಮ ಜೊತೆಲಿ ಇದ್ದಿದ್ರಿಂದ 85,000 ಓಟು ನಿಮ್ಗೆ ಲೀಡ್ ಬಂತು. ಮತ್ತೆ ನೀನು ಒಬ್ಬನೇ ಬಂದು ನೀನೇನು ಓಟ್ ತಗೊಂಡಿದ್ದ? ಲಾಸ್ಟ್ ಟೈಮ್ 75,000 ಬಂದಿರ್ಲಿಲ್ವಾ? ಅರ್ಥ ಮಾಡ್ಕೊಬೇಕು. ಇದನ್ನ ಬಾಯಿಗೆ ಬಂದಂಗೆಲ್ಲ ಕೂತ್ಕೊಂಡು ಮೀಡಿಯಾ ಮುಂದೆ ಮಾತಾಡೋದು ನಮಗೂ ಮಾತಾಡೋಕೆ ಬರ್ತದೆ.